ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಒಂದೊಳ್ಳೆ ಫಿಶ್ ಫ್ರೈ ಮಾಡೋಣ. ಕಡಿಮೆ ಎಣ್ಣೆಯಲ್ಲಿ ಆರಾಮಾಗಿ ಈ ರವಾ ಫಿಶ್ ಫ್ರೈ ಮಾಡ್ಕೋಬೋದು, ತುಂಬ ಈಸಿಯಾಗಿ. ಹಾಗಾದರೆ ಈ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣವಾ? ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತಿದ್ರೆ ನಾನು ಹೊಸ ಹೊಸ ರೆಸಿಪಿ ವಿಡಿಯೋಗಳನ್ನ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವೇ ಫಸ್ಟ್ ನೋಡ್ಬೋದು. ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ? ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಸೂಪರ್ ಬಂಗಡೆ ರವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೆ ಕೊತ್ತಂಬರಿ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು, ಒಂದು ಸ್ವಲ್ಪ ನಿಂಬೆಹಣ್ಣು, ಹಾಗೆ ಶುಂಠಿ 1 ಇಂಚಷ್ಟು, ಹಾಗೆ 4 ಬೆಳ್ಳುಳ್ಳಿ ಹಾಕ್ಬಿಟ್ಟು ನೋಡಿ ನುಣ್ಣಗೆ ಈ ಥರ ರುಬ್ಕೋಬೇಕು. ರುಬ್ಬಿ ತೊಗೊಬಂದಿದ್ದೀನಿ. ಇದನ್ನು ಈಗ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕ್ಲೀನ್ ಮಾಡಿಟ್ಟಂಥ ಬಂಗಡೆ ಮೀನುಗಳನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 6 ಮೀನನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕಂಪ್ಲೀಟಾಗಿ ನಾವು ಅಪ್ಲೈ ಮಾಡೋಣ. ಫುಲ್ಲು ಒಳಗೆ ಹೊರಗೆ ಎಲ್ಲ ಚೆನ್ನಾಗಿ ಈ ಥರ ಹಚ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಹಚ್ಕೋಬೇಕು. ಹಚ್ಬಿಟ್ಟು ನಿಮಗೆ ಟೈಮ್ ಇದ್ದರೆ ಒಂದು 2 ತಾಸು ಇಡಿ. ಟೈಮ್ ಇಲ್ಲ ಅಂದರೆ ಒಂದು 15 ನಿಮಿಷನಾದರೂ ಇಡಿ. ಆಗ ನಾವು ಹಚ್ಚಿರೋ ಮಸಾಲೆ ಚೆನ್ನಾಗಿ ಮೀನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದರೆ ಆ ಮಸಾಲೆಯನ್ನು ಎಳ್ಕೊಳ್ಳುತ್ತೆ. ಆಗ ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಳಗೆಲ್ಲ ಚೆನ್ನಾಗಿ ಹಚ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಪೂರ್ತಿಯಾಗಿ ಒಳಗೆ ಈ ಥರ ಓಪನ್ ಮಾಡಿಕೊಂಡು ಹಚ್ಕೊಂಡ್ರೆ ನಾವು ಮೀನು ಹಚ್ಚಿರೋ ಮಸಾಲೆ ಅದು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಮತ್ತು ಚೆನ್ನಾಗಿ ರುಚಿ ಕೂಡ ಇರುತ್ತೆ. ಈಗ ನಾನು ಹಚ್ಚಿದಾಗಿದೆ. ಈಗ ಇದನ್ನು ನಾನು ಸುಮಾರು ಒಂದು 2 ತಾಸು ಹಾಗೆ ಬಿಡ್ತೀನಿ. ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದನ್ನ ಅಪ್ಲೈ ಮಾಡಿಬಿಟ್ಟು ಹಾಗೆ ಹೊರಗಡೆ ಇಡ್ಬೋದು ನೀವು. ಈಗ ಒಂದು ತವಾ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ತವಾಕ್ಕೆ ಪೂರ್ತಿಯಾಗಿ ಎಣ್ಣೆ ಹಚ್ಕೋತಾ ಇದ್ದೀನಿ. ನೋಡಿ ನಾನು ಸಣ್ಣ ಗೋಧಿ ರವೆ ತೊಗೊಂಡಿದ್ದೀನಿ. ನೀವು ಅಕ್ಕಿ ರವೆ ಕೂಡ ಯೂಸ್ ಮಾಡ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಮೀನು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ, ಮಸಾಲೆ ಎಷ್ಟು ಚೆನ್ನಾಗಿ ಎಳ್ಕೊಂಡಿದೆ ಅಲ್ವಾ? ಈಗ ಇದಕ್ಕೆ ಒಂದು ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ. ಒಂದು ದೊಡ್ಡ ಪ್ಲೇಟ್ಗೆ ನಾವು ತೊಗೊಂಡಿರೋಂಥ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದೊಂದೇ ಮೀನನ್ನು ನೋಡಿ ಈ ಥರ ರೋಲ್ ಮಾಡ್ಕೋಬೇಕು. ಈ ಥರ ತೆಳುವಾಗಿ ಹಚ್ಕೊಂಡ್ರೆ ಆಯಿತು ರವೆನ. ನೋಡಿ ಈ ಥರ ಹಚ್ಕೊಂಡ್ರೆ ಆಯಿತು. ಇದೇ ಥರ ಎಲ್ಲ ಮೀನಿಗೂ ರವೆನ ಹಚ್ಕೋಬೇಕು. ನೋಡಿ ಈ ಥರ ಒಂದು ಪ್ಲೇಟಿಗೆ ಹಾಕಿ ನೀವು ಮೀನನ್ನು ಅದ್ರ ಮೇಲೆ ಉರುಳಿಸಿದ್ರೆ ಸಾಕು, ಅದೇ ಫುಲ್ ಅಂಟ್ಕೊಳ್ಳುತ್ತೆ. ಈ ಥರ ನೀವು ಇದ್ರ ಗೋಧಿ ರವೆ ಬದಲಿಗೆ ಅಕ್ಕಿ ರವೆ ಕೂಡ ಬಳಸ್ಬೋದು.
ಈಗ ಇದು ಪೂರ್ತಿಯಾಗಿ ಹೆಚ್ಕೊಂಡಿದೆ. ನಾವು ದೋಸೆ ಪ್ಯಾನ್ ಕೂಡ ಬಿಸಿಯಾಗಿದೆ. ಇದ್ರ ಮೇಲೆ ಒಂದೊಂದಾಗಿ ಈ ಥರ ಇಟ್ಕೊಳ್ಳೋಣ. ಇದು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇರಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ರವೆ ಹೊರಗಡೆಯಿಂದ ಸೀದೋಗುತ್ತೆ, ಒಳಗಡೆ ಮೀನು ಬೆಂದು ಬಂದಿರೋದಿಲ್ಲ. ಅದಕ್ಕಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ನೀವು. ನಾನು ಒಲೆಯಲ್ಲಿ ಮಾಡ್ತಾಯಿದ್ದೀನಿ, ಚಿಕ್ಕ ಬೆಂಕಿ ಇಟ್ಕೊಂಡು. ನೀವು ಗ್ಯಾಸಲ್ಲಿ ಮಾಡೋದಾದರೆ ಲೋ ಫ್ಲೇಮ್ ಅಥವಾ ಅದಕ್ಕಿಂತ ಸ್ವಲ್ಪ ಹೈ ಫ್ಲೇಮ್ ಅಂದರೆ ಲೋ ಟು ಮೀಡಿಯಮ್ ಫ್ಲೇಮ್ ಇರುತ್ತಲ್ಲ ಅದರಲ್ಲಿ ಇಟ್ಕೊಂಡು ನೀವು ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಬಂಗಡೆ ಮೀನಿನ ಬದಲಾಗಿ ನೀವು ತಾರ್ಲೆ, ಇಸ್ವಾಣಿ ಈ ಥರ ಬೇರೆ ಯಾವುದೇ ಮೀನುಗಳನ್ನು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಯಾವ ಮೀನು ಇಷ್ಟ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಯಾವ ಥರ ಫ್ರೈ ಮಾಡ್ತೀರಾ ಅಂತಲೂ ಕಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ಈ ರವೆ ಫಿಶ್ ಫ್ರೈ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನೋಡಿ, ನಾನು ತಿರುವು ಹಾಕ್ಕೋತಾ ಇದ್ದೀನಿ ಎಲ್ಲವನ್ನು. ಈ ಥರ ಎಲ್ಲನೂ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಒಂದು 2 ಸಲ ಈ ಥರ ಪದೇ ಪದೇ ತಿರುಗಿಸಿ ಹಾಕ್ಕೋಬೇಕು. ಮೀನು ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗಬೇಕು ಅಂದರೆ ಮೀನಿನ ಕಣ್ಣು ಇರುತ್ತಲ್ಲ ಫ್ರೆಂಡ್ಸ್, ಅದು ಆಚೆ ಬಂದರೆ ಮೀನು ಬೆಂದಿದೆ ಅಂತ ಅರ್ಥ. ನೋಡಿ, ಈಗ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಈ ಥರ ಕ್ಲೀನಾಗಿ ತಿರುವು ಹಾಕ್ಕೋತಾ ಇದ್ದರೆ ಫಿಶ್ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಉಬ್ಬುತ್ತೆ. ಈಗ ಮತ್ತೊಂದು ಸಲ ನಾನು ತಿರುವಿ ಹಾಕ್ಕೋತೀನಿ. ನೀವು ಸಣ್ಣ ಬೆಂಕಿಲಿ ಒಂದು 2 ಸಲ ಈ ಥರ ತಿರುಗಿಸಿ ಹಾಕೋದ್ರಿಂದ ಚೆನ್ನಾಗಿ ಬೆಂದು ಬರುತ್ತೆ, ಜೊತೆಗೆ ಸೀದು ಹೋಗೋದಿಲ್ಲ. ಈಗ ನಮ್ಮ ಬಂಗಡೆ ರವಾ ಫ್ರೈ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬಂಗಡೆ ರವಾ ಫ್ರೈ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ, ಮತ್ತೊಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಸೋ ಮಚ್.